ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಊರಿಗೆ ಬಂದಿದ್ವು ನೆನ್ನೆ ಮಧ್ಯಾಹ್ನ ಹೊರಟ್ವಿ. ಊರಿಗೆ ಬಂದಾಗ ಸಾಯಂಕಾಲ ಆಗಿತ್ತು. ನೆನ್ನೆ ಏನು ನನ್ನ ವ್ಲಾಗ್ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇವತ್ತು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅತ್ತಿಯಾಳ್ ನರಸಿಂಹಸ್ವಾಮಿ ಬೆಟ್ಟ ಮನೆ ದೇವರು. ಹಂಗೆ ಮಕ್ಕಳನ್ನ ಕರ್ಕೊಂಡು ಹೋದಂಗೂ ಆಗುತ್ತೆ. ನಾವು ಕೂಡ ತುಂಬ ದಿವಸ ಆಗೋಗಿತ್ತು, ಅಲ್ಲೇ ಒಂದು 7-8 ವರ್ಷ ಆಗಿದೆ ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಸರಿ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ನಾನು, ಅಮ್ಮ, ಶೇಷ, ನೋಶಿ, ಲಿಕ್ಕು ಬಂದಿದ್ದ, ನಮ್ಮ ಅಕ್ಕನ ಮಗ ಲಿಕ್ಕು, ಮತ್ತು ನನ್ನ ತಂಗಿ ಇದ್ಲು ಇಲ್ಲೇ, ತಂಗಿ ಮಕ್ಕಳು, ಅಮ್ಮಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ಸ್ ಅಂದರೆ ಹೇಗಿರುತ್ತೋ ಗೊತ್ತಿಲ್ಲ, ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ವ್ಲಾಗ್ಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂತಾರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಚಾರ್ವಿ, ಆರು ತೆಗಿದೀಯ ಮಗಳು? ಹಣ್ಣನ್ನು ತೆಗಿದೀಯಾ? ಇಲ್ಲಿ ಅಮ್ಮ, ಚಾರ್ವಿ ಕೂಸು, ಚಾರ್ವಿ ಓನೆ ಮಾತೈತೆ, ಚಂದ ಕೂಸು ಓನೆ ಮಾತೈತೆ. ಚಾರ್ವಿ ಹಾ ಚೆನ್ನಾಗಿದೀಯಾ ಬಿಡವ್ವ. ಇಲ್ಲಿ ನೋಡು ಚಾರ್ವಿ, ಚಾರ್ವಿ ಇಲ್ಲಿ ನಾನು ಹೋಗ್ತೀನಿ ಇವಾಗ ನಿನ್ನ ಬಿಟ್ಟು. ನಾನು ಅಣ್ಣ ಎಲ್ಲ ಹೋಗ್ತೀವಿ, ನೀನು ಒಬ್ಬಳೇ ಇರು. ನೀನು ಇವಾಗ ನಿದ್ದೆ ಮೂಡು ಅವಳಿಗೆ. ನೋಶಿನೂ ಇವಳ್ತಾಗೆ ಬಿಟ್ಟು ಹೋಯ್ತಾ ಇರೋದೆ. ಚಾರ್ವಿ ಕಮ್ ಕಮ್ ಕಮ್. ಬಂತು. ಫ್ರೆಂಡ್ಸ್, ಅಮ್ಮನ ಮನೆ ದೇವರು ಅತ್ತಿಯಾಳ್ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಹೆಂಗೂ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ನಲ್ವಾ, ಸರಿ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ, ಎಲ್ಲಾದರೂ ಆಚೆ ಕರ್ಕೊಂಡು ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಫ್ರೆಶನ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿ, ನಾನು, ತಂಗಿ ಮಕ್ಕಳು, ಅಮ್ಮಮ್ಮ, ನಮ್ಮ ಲಿಕ್ಕು ಮಗನು, ನನ್ನ ಮಗ ಎಲ್ಲರೂ ಸೇರಿಕೊಂಡು ನಮ್ಮದೇ ಕಾರಿನಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಫ್ರೆಂಡ್ಸ್. ನಾನು ಹೋಗಿ ಸುಮಾರು ಅಲ್ಲೇ ಒಂದು 10 ವರ್ಷ ಆಗಿತ್ತು. ಮಗ ಬಿದ್ದುಬಿಟ್ಟು ಬಂದು ಸೈಕಲಲ್ಲಿ. ನಾವು ರೆಡಿಯಾದರೂ ಅವನು ಎದ್ದೇ ಇಲ್ಲ. ಮತ್ತು ಅವನು ಕೂಡ ಎದ್ಬಿಟ್ಟು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋದು, ಎಬ್ಬರಿಸ್ಕೊಂಡು. ಇನ್ನು ನಮ್ಮ ಚಿಕ್ಕ ಮಗ ಕೇಳಬೇಕಾ, ಅವನದೊಂಥರ ಆಟಗಳು. ಮತ್ತು ಎಲ್ಲರೂ ಸೇರಿಕೊಂಡು ಇನ್ನು ಹೊರಡೋಣ, ಬಿಸಿಲಾಗಿ ಹೋಗ್ಬಿಡುತ್ತೆ. ಮಧ್ಯಾಹ್ನ 12 ಗಂಟೆ ಆಗಿ ಹೋಗಿತ್ತು. ಸರಿ, ಇನ್ನು ಮತ್ತೆ ಇನ್ನೂ ಜಾಸ್ತಿ ಬಿಸಿಲಾಗುತ್ತೆ, ಹೋಗಿ ಬರೋ ಹೊತ್ತಿಗೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅಮ್ಮಮ್ಮ ಕೂಡ ಬಂತು. ಲಿಕ್ಕುಮ್ಮ ಚಾರ್ವಿ ಜೊತೆ ಆಟ ಆಡ್ತಾಯಿದ್ಲು. ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಫ್ರೆಂಡ್ಸ್. ನಮ್ಮೂರಿಂದ ಸುಮಾರು 50 ಕಿಲೋಮೀಟರು ಅತ್ತಿಯಾಳ್ ನರಸಿಂಹಸ್ವಾಮಿ ಬೆಟ್ಟ ಇರೋದು. ಸೊ ಹಾಗಾಗಿ ನಮ್ಮಮ್ಮ ಹೇಳ್ತಾಯಿತ್ತು, ನಾವು ಬಂದು ಇಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಅತ್ತಿಯಾಳ್ ಬೆಟ್ಟಕ್ಕನ್ನು ಹತ್ತುತ್ತಾ ಇದ್ವು. ಇವಾಗಿನ ಕಾಲದವ್ರು ಯಾರು ಹತ್ತುತ್ತಾರೆ, ಇವಾಗ ಯಾರೊಬ್ಬರು ಹತ್ತೋರಿಲ್ಲ. ಮೇಲಕ್ಕನೇ ಕಾರ್ಗಳು, ಬಸ್ಗಳು, ಆಟೋಗಳು ಮತ್ತು ಎಲ್ಲ ಥರ ವೆಹಿಕಲ್ಗಳು ಹೋಗಂಗೆ ಮಾಡಿದ್ದಾರೆ. ಮುಂಚೆ ನಾವು ಬರಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ವಾರದ ದಿವಸ ಬಂದು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಾವು ಬಂದಬೇಕಾದ್ರೆ ಇಲ್ಲೆಲ್ಲ ಉದ್ದಕ್ಕೂ ಸೌದೆ ಹಾಯ್ಕೊಂಡು ಬೆಟ್ಟಕ್ಕೆ ಹತ್ತುತ್ತಾ ಇದ್ವು. ಹೋಗಿ ಅಡುಗೆ ಮಾಡಿಕೊಂಡು ತಿನ್ಲಿಕ್ಕೆ ಸೌದೆಗಳು ಬೇಕಲ್ವಾ, ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದಿದ್ವು. ಆವಾಗ ಹತ್ತುತ್ತಾ ಇದ್ವು ಅಂತ ಹೇಳಿ ನಮ್ಮಮ್ಮ ಹೇಳ್ತಾಯಿತ್ತು ಫ್ರೆಂಡ್ಸ್. ನೋಡಲಿಕ್ಕೆ ಮಳೆಗಾಲದಲ್ಲಿ ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಎಡೆ ಪೂಜೆಗಳೆಲ್ಲ ಮಾಡೋದು ಬೇಸಿಗೆಗಾಲದಲ್ಲೇ, ಯಾರೂ ಮಳೆಗಾಲದಲ್ಲಿ ಇಟ್ಕೊಳ್ಳಲ್ಲ. ಅದಾದಮೇಲೆ ಕುಡಿಯೋಕ್ಕೆ ನೀರು ಸಮೇತ ಮೇಲ್ಗಡೆ ಸಿಗ್ತಾ ಇರಲಿಲ್ಲಂತೆ. ಕೆಳಗಿಂದನೇ ನೀರನ್ನ ಒಬ್ಬರು ನೀರು ಎತ್ಕೊಳ್ಳೋದು, ಇನ್ನೊಂದಿಬ್ಬರು ಮಕ್ಕಳನ್ನ ಎತ್ಕೊಳ್ಳೋದು, ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಬರ್ತಾಯಿದ್ದಿದ್ದಲ್ವ ಊರುಗಳಿಂದ. ಇನ್ನೂ 4 ಜನ ಗಂಡು ಮಕ್ಕಳು ಸೌದೆಗಳು ಹಾಯ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಮೇಲೆ ಎಕ್ಕೋತಾ ಇದ್ರಂತೆ. ಅಮ್ಮ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಿತ್ತು. ಈಗ ಯಾರು ಹತ್ತುತ್ತಾರೆ, ಇವಾಗೆಲ್ಲ ವೆಹಿಕಲ್ಗಳಲ್ಲೇ ಮೇಲೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು.
ಬಟ್ ಈ ಥರ ಅಮ್ಮ ಹೇಳಿದ ಥರ ಸೌದೆ ಎಲ್ಲ ಹಾಕ್ಕೊಂಡು ಥರ ಎಲ್ಲ ನೀರೆಲ್ಲ ಎತ್ಕೊಂಡು ಮಕ್ಕಳ ಜೊತೆ ನಡ್ಕೊಂಡು ಬರ್ತಾಯಿದ್ರೆ ಒಂದು ಒಳ್ಳೆ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರಲ್ಲ ಹಿಂಗೇ ನಡ್ಕೊಂಡು ಹೋಗೋದವರು. ಬಟ್ ಅಂದರೆ ಅವ್ರೇನು ಎತ್ಕೊಂಡು ಹೋಗಲ್ಲ, ಎಷ್ಟೊಂದು ಜನ ಹರಕೆ ತೀರಿಸ್ಲಿಕ್ಕೆ ನಡ್ಕೊಂಡು ಹೋಗೋರಿದ್ದಾರೆ. ನನಗೆ ಅದೆಲ್ಲ ನೆನಪಾಗ್ತಾಯಿತ್ತು. ಒಂದು ಕಡೆ ಲಿಕ್ಕುಮ್ಮ ನನಗೆ, ನಾನು ಹಿಂದೆ ಕೂತಿದ್ದೆ, ಲಿಕ್ಕುಮ್ಮ ಮುಂದೆ ಕೂತಿದ್ದ, ವಿಡಿಯೋ ಕೂಡ ಮಾಡಿಕೊಡ್ತಾ ಇದ್ದ. ನನಗೆ ಖುಷಿ ಅವನ ಜೊತೆ ಆಚೆ ಹೋಗೋದು, ಅವನ ಜೊತೆ ಆಚೆ ಎಲ್ಲ ತಿರ್ಗೋದು ಅಂದರೆ ಇಷ್ಟನೇ. ವಿಡಿಯೋ ಎಲ್ಲ ಮಾಡಿಕೊಡ್ತಾ ಇದ್ದ ಆ ಕಡೆ ಈ ಕಡೆ. ಒಳ್ಳೆ ಗ್ರೀನರಿಯಾಗಿತ್ತು, ಚೆನ್ನಾಗಿತ್ತು. ಮನೆಯೆಲ್ಲ ಒಂದು 2 ದಿವಸ ಮಳೆ ಬಂದಿದ್ದಕ್ಕೆ ಎಲ್ಲ ಕಡೆ ಗ್ರೀನರಿಯಾಗಿತ್ತು. ಕಾರ್ನಲ್ಲಿ ಸಾಂಗ್ ಹಾಕಿತ್ತು ಅಂದ್ಬಿಟ್ಟು ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಹೋಗಿದ್ದಾಯಿತು. ಬಟ್ ಬೆಳಗ್ಗೆ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬಟ್ ನಾವು ತುಂಬ ಬಿಸಿಲಾದ್ಮೇಲೆ 1:15ಗೆ ಬಂದಿದ್ದಾಯಿತು. ಇಲ್ಲಿಗೆ ರೀಚ್ ಆದಾಗೆಲ್ಲ 1:15 ಆಗೋಗಿತ್ತು. ಎಷ್ಟೊಂದು ಜನ ಈಗಲೂ ಕೂಡ ಹತ್ತೋರಿದ್ದಾರೆ ಬೆಟ್ಟಕ್ಕೆ. ಕೆಲವು ಜನ ವೆಹಿಕಲ್ ಇದ್ದವರೆಲ್ಲ ಹತ್ತುತ್ತಾರೆ. ಬಸ್ಸಲ್ಲಿ ಬಂದು ಬೆಟ್ಟದ ಹತ್ರ ಇಳಿದು ಅಲ್ಲಿಂದ ಮೇಲಕ್ಕೆ ಹತ್ತುತ್ತಾರೆ. ಇದು ನಮ್ಮಮ್ಮನ ಮನೆ ದೇವ್ರಂತೆ, ಗಂಡು ದೇವರು. ನಾವು ಅವಾಗ ಚಿಕ್ಕವರಿದ್ದಾಗ ಅಮ್ಮನ ಜೊತೆ ಬರ್ತಾಯಿದ್ದಿದ್ದು. ಅದಾದಮೇಲೆ ನಾನು ಬಂದೇ ಇಲ್ಲ. ನಾನು ಬಂದಾಗಲೇ ಒಂದು 10-15 ವರ್ಷದ ಮೇಲಾಗೈತೆ. ತುಂಬಾ ಚೆನ್ನಾಗಿ ರೋಡೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲ್ಲ ಕಡೆ ಮುಂಚೆ ಈ ಥರ ಎಲ್ಲ ಕಲ್ಲು ರೋಡ್ ಥರ ಇತ್ತು. ನಾನು ಬಂದಾಗ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಇವಾಗ ಇಲ್ಲೊಂದು ಸ್ವಲ್ಪ ದೂರ ಯಾಕೋ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಮಿಕ್ಕಿದ ಫುಲ್ಲು ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಹತ್ರ. ಮುಂಚೆ ಹಿಂಗಿರಲಿಲ್ಲ, ಚಿಕ್ಕದಾಗಿ ಅಂದರೆ ಇಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಚೆನ್ನಾಗಿದೆ ಇವಾಗ ದೇವಸ್ಥಾನ ನೋಡಲಿಕ್ಕೆ. ಒಂದು ಟೂರಿಸಮ್ ಪ್ಲೇಸ್ಗಿಂತ ಚೆನ್ನಾಗಿ ಮಾಡಾಕ್ಬಿಟ್ಟಿದ್ದಾರೆ. ಮುಂಚೆ ಇಷ್ಟು ಚೆನ್ನಾಗಿರಲಿಲ್ಲ. ಏನೋ ಬಂದಿದ್ದಕ್ಕೊಂದು ಖುಷಿ ಆಗೋಯಿತು. ಮನುಷ್ಯಕ್ಕಷ್ಟೇ ಫ್ರೆಂಡ್ಸ್, ಇಲ್ಲಿಂದ ಬೆಟ್ಟದ ಮೇಲಕ್ಕೆ, ಪಾರ್ಕಿಂಗಿಂದ ಬೆಟ್ಟದ ಮೇಲಕ್ಕೆ ಒಂದು 50-100 ಮೆಟ್ಲಿದೆ ಅನಿಸುತ್ತೆ. ಅಷ್ಟೊತ್ತಲಿಕ್ಕೆ ಬಿಸಿಲಲ್ಲಿ ಕಾಲು ಫುಲ್ಲು ಬೇಯ್ತಾಯಿತ್ತು. ತುಂಬ ಬಿಸಿಲಿದ್ದಿಂದ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹತ್ತಿದ್ವು. ಫ್ರೆಂಡ್ಸ್, ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದರು. ನನಗೆ ನಿಜವಾಗ್ಲೂ ಅತ್ಯಾಳ ನರಸಿಂಹಸ್ವಾಮಿ ಬೆಟ್ಟನ ಅಂತ ಅನ್ನಿಸ್ತು. ಇದು ಬಂದು ಟಿಪ್ಟೂರು ಮತ್ತು ತುಮಕೂರು ಮೇಯ್ನ್ ಹೈವೇಯಲ್ಲೇ ಸಿಗುತ್ತೆ. ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸರ್ತಿ ಹೋಗಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಹೈವೇಲಿ ಹೋಗ್ಬೇಕಾದ್ರೆ ಮೇಯ್ನ್ ರೋಡ್ಗೆ ಸಿಗುತ್ತೆ, ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಒಂದು ಸರ್ತಿ ಹೋಗಿ ನೋಡಿ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ತುಂಬ ಸುತ್ತಮುತ್ತಲಿನ ಊರುಗಳೆಲ್ಲ ಕಾಣ್ತವೆ. ತುಂಬ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನದ ಮೇಲೆ, ಬೆಟ್ಟದ ಮೇಲೆ ನಿಂತ್ಕೊಂಡು. ಫ್ರೆಂಡ್ಸ್, ನಮ್ಮದು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ದರ್ಶನ ಆದಮೇಲೆ ಇದು ಕಡೆ ಎಲ್ಲ ಲೈಕ್ ನನ್ನ ಮಗ ಎಲ್ಲರೂ ಕಾರಿಗೆ ಹಾಕ್ಲಿಕ್ಕೆ ಹಾರಗಳು ಮತ್ತು 2 ವೀಲರ್ಗಳಿಗೆ ಹಾಕ್ಲಿಕ್ಕೆ ಹಾರಗಳೆಲ್ಲ ಇಸ್ಕೊತಿದ್ರು. ನಾನು ಒಳಗಡೆ ದೇವಸ್ಥಾನದೊಳಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಫೋನ್ ಅಲೋ ಇಲ್ಲ ಅಂತ ಎಲ್ಲ ದೇವಸ್ಥಾನಗಳಲ್ಲೂ ಹೇಳ್ತಾರೆ. ಮತ್ತು ಅಲ್ಲಿ ಎಲ್ಲರೂ ಮುಂದೆ ಒಂದು ಮಾತು ಹೇಳಿಸ್ಕೊಳ್ಳೋಕ್ಕೆ ನನಗಷ್ಟು ಇಷ್ಟ ಇಲ್ಲ. ಹಂಗಾಗಿ ನಾನೇನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಬೆಟ್ಟದಿಂದ ಕೆಳಗೇ ಪೂಜೆಗೆಲ್ಲ ತೊಗೊಂಬಂದಿದ್ವು, ಹಣ್ಣು ಕಾಯೆಲ್ಲ. ಅದನ್ನೆಲ್ಲ ತೊಗೊಂಡೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಇದು ಕಡೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಕೂತ್ಕೊಂಡು, ದೇವಸ್ಥಾನದಲ್ಲಿ ಕೂತು ಎದ್ದು ಬರಬೇಕಲ್ವ, ಹಂಗಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಂಡು ಆಚೆ ಬಂದು. ನನ್ನ ಮಗನಿಗೆ ಹಾರ ತೊಗೋಬೇಕು ಅನ್ನೋ ಆಸೆ. ಹಾರ ಎತ್ಕೊಂಡು ನಮ್ಮ ಕಾರಿಗೆ ಹಾಕ್ಕೋಬೇಕು ಅನ್ನೋ ಆಸೆಗೆ ಹಾರ ತೊಗೊಳ್ಲಿಕ್ಕೆ ಅಂತ ಹೋಗಿದ್ದ. ಅದಾದಮೇಲೆ ಇದು ಕಡೆ ಸ್ಕ್ಯಾನರ್ ಇಟ್ಟಿದ್ರು. ಫ್ರೆಂಡ್ಸ್, ನಾನು ಫಸ್ಟು ಟೈಮು ದೇವಸ್ಥಾನದಲ್ಲಿ ಉಂಡಿ ಕಾಸಿಗೆ ಸ್ಕ್ಯಾನರ್ ಇಟ್ಟಿದ್ದು ನೋಡಿದ್ದು. ನಾನು ಇವತ್ತುವರೆಗೂ ಯಾವ ದೇವಸ್ಥಾನಗಳಲ್ಲೂ ನೋಡೇ ಇಲ್ಲ. ಬಟ್ ಕೇಳಿದ್ದೆ, ದೇವಸ್ಥಾನದಲ್ಲಿ ಸ್ಕ್ಯಾನರ್ ಹಾಕಿದ್ದಾರೆ, ಉಂಡಿಯಲ್ಲಿ ಅಂದರೆ ಕ್ಯಾಶ್ ಇಲ್ಲದೆ ಇದ್ದರು ಸ್ಕ್ಯಾನರ್ ಮಾಡಿಬಿಟ್ಟು ಅಮೌಂಟ್ ಹಾಕ್ಬೋದು, ಆ ಥರ ಇಕ್ಕಿದ್ದಾರೆ ಅನ್ನೋ ಒಂದು ಮಾತನ್ನ ಕೇಳಿದ್ದೆ. ಬಟ್ ನಾನು ಎಲ್ಲೂ ನೋಡಿರಲಿಲ್ಲ. ಇಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಸ್ಕ್ಯಾನರ್ ಇಟ್ಟಿರೋದು. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಅಮ್ಮ ಎಲ್ಲರಿಗೂ ಒಂದೊಂದು ಯಂತ್ರ ತೊಗೊಂಡಿತ್ತು. ನನಗೊಂದು, ಶೇಷನ್ಗೊಂದು, ತಂಗಿಗೊಂದು ಮತ್ತು ತಂಗಿ ಮಕ್ಕಳಿಗೆ, ಲಿಕ್ಕುಮ್ಮಗೆ ಎಲ್ಲರಿಗೂ ಒಂದೊಂದು ಯಂತ್ರಗಳ್ನು ಕೂಡ ತೊಗೊಂಡಿತ್ತು. ಎಲ್ಲರೂ ಅಲ್ಲೇ ಕಟ್ಕೊಂಡು ಕತ್ತಿಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಸುತ್ತಲೂ ಪ್ಲೇಸ್ ನೋಡೋಣ ಅಂದ್ಬಿಟ್ಟು ಬಂದ್ವು. ಅಷ್ಟೊತ್ತಿಗಾಗಲೇ ತಂಗಿ ಮಕ್ಕಳು ಇಬ್ಬರು ಚಿಕ್ಕವರಿರೋದ್ರಿಂದ ರಗಳೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ತುಂಬ ಬಿಸಿಲಿರೋದ್ರಿಂದ
ಬೆಂಗಳೂರಿಂದ. ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಕರೆಕ್ಟಾಗಿ ವೀಡಿಯೋ ಕೂಡ ಮಾಡಲಿಲ್ಲ. ಅದಾದಮೇಲೆ ನಾನೇ ವೀಡಿಯೋ ಕೂಡ ಮಾಡಿಕೊಂಡೆ. ಇಲ್ಲಿ ದಿಯಾ 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 ಇಲ್ಲಿ ಮಗ ಫ್ರೆಂಡ್ಸ್, ಮಕ್ಕಳಿದ್ರೆ ಎಲ್ಲಿಗೆ ಹೋದ್ರೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವ್ರಿಗೆ ದಿಯನ ಜೊತೆ ಆಟ ಆಡೋದೇ ಒಂದು ಖುಷಿ. ಅವಳು ಆರಾಮಾಗಿ ಆಟ ಆಡ್ತಾಳೆ, ಅವ್ರ ಅಮ್ಮನ ಕೂಡ ಕೇಳೋಲ್ಲ ಅವರಿದ್ದರೆ. ಸೊ ಹಾಗಾಗಿ ಅವಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಪ್ಲೇಸ್ನ ನೋಡೋಣ, ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಎಲ್ಲರೂ ಆಚೆ ಬಂದವು. ಪ್ಲೇಸ್ ನೋಡೋಣ ಬಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಮುಂಚೆ ನಾವು ಅವಾಗೆಲ್ಲ ದೇವಸ್ಥಾನಕ್ಕೆ ಬರಬೇಕಾದ್ರೆ ಈ ತುಳಸಿ ಕಟ್ಟೆ ಆಗ್ಬೋದು, ಇಷ್ಟು ದೊಡ್ಡ ಗರಡು ಗಂಬ ಅಂತಾರೆ, ಅದಕ್ಕೆ ಶನಿವಾರ ಭಾನುವಾರನೇ ದೇವ್ರು ಮಾಡೋದು ಜಾಸ್ತಿ ಮಾಡೋದು. ಇವಾಗೆಲ್ಲ ತುಂಬ ಚೆನ್ನಾಗಿ ಕಡೆ ಎಲ್ಲ ನಿಂತ್ಕೊಂಡ್ರೆ ಸುತ್ತಮುತ್ತ ಊರುಗಳು, ಒಳ್ಳೆ ವ್ಯೂಸ್ ಸಿಗುತ್ತೆ. ಪ್ಲೇಸ್ಗಳಂತೂ ನೋಡ್ಲಿಕ್ಕೆ ಮಸ್ತಾಗಿರುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಅಂದ್ಕೊಂತಿದ್ದೆ ಹೋಗ್ಬೇಕು ಅತ್ಯಾಳ ನರಸಿಂಹಸ್ವಾಮಿ ಬರ್ತೀನಿ ಬೆಂಗಳೂರಿಂದ, ಹೋಗೋಕ್ಕೆ ಆಗಲ್ಲ ಅಂತ. ಬಟ್ ಅದೇನೋ ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅನಿಸುತ್ತೆ. ಇವತ್ತು ಲಿಂಕುಮಾರ್ ಬರೋಣ ಅಂತ ಹೇಳಿ ಹೋಗಿ ನಮಗೂ ಕೂಡ ಖುಷಿ ಆಯಿತು. ಮನೆಯವ್ರು ಬೆಳಗ್ಗೆಯಿಂದ ಖುಷಿ ಆಯ್ತು, ಇಲ್ಲಿ ಕರ್ಕೊಂಡು ಹೋಗೋದು ಎಲ್ಲಿ ನೆನಪೇ ಬರ್ತಿರಲಿಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬೆಟ್ಟಕ್ಕೆ ಹೋಗೋಣ ಅಂತ ನೆನಪು ಮಾಡ್ಕೊಂಡಿದ್ದು. ಅಷ್ಟು ಹತ್ರ ಇದ್ರೂ ಬೆಟ್ಟಕ್ಕೆ ಒಂದು ಸರ್ತಿನೂ ಕೂಡ ಬರೋಕ್ಕೆ ಆಗಿರಲಿಲ್ಲ. ನಾನು ಮದುವೆ ಆಗಿನೇ 10 ವರ್ಷ ಆಯಿತು. ಮದುವೆಗೆ ಮುಂಚೆ ಒಂದು 2-3 ವರ್ಷ ಮುಂಚೆ ಬಂದಿದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಅದರ ಕಣ್ಣು ತುಂಬುವಷ್ಟು ದರ್ಶನ ಸಿಕ್ತು ಭಗವಂತಂದು. ಅದಾದಮೇಲೆ ಎಲ್ಲರೂ ಕೂಡ ಆಚೆ ಈಚೆ ವ್ಯೂಗಳನ್ನ ನೋಡ್ಕೊತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಬೆಟ್ಟ, ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಇಲ್ಲಿ ಮಟನ್ನು ಚಿಕನ್ ಎಲ್ಲ ದೇವರಿಗೆ ಅರ್ಸ್ಕೊಂಡಿರ್ತಾರಲ್ಲ ಅವರೆಲ್ಲ ಇಲ್ಲೇ ಮಾಡ್ತಾರೆ. ಆ ಕಡೆ ಎಲ್ಲ ಚೌಟ್ರಿಗಳಿದೆ, ಅಡುಗೆ ಮಾಡಲಿಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಟು ಚೌಟ್ರಿಗಳನ್ನ ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿಕೊಂಡು ಅಡುಗೆಗಳು ಮಾಡೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಶಾಲವಾಗಿ ತಣ್ಣಗೆ ಗಾಳಿ ಬರುತ್ತೆ. ಒಂಥರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಮುಂಚೆ ಇಷ್ಟು ಚೆನ್ನಾಗಿ ಇಂಪ್ರೂವ್ ಇರಲಿಲ್ಲ. ನಾನು ಬಂದು ಸುಮಾರು ಆಗಲೇ ಒಂದು 10 ಇಯರ್ಸೇ ಆಗಿದೆ. ನಾನು ಬಂದೇ ಇರಲಿಲ್ಲ ನನ್ನ ಮದುವೆ ಆದಮೇಲೆ. ಅದೇನೋ ಗಳಿಗೆ ಕೂಡ ಬರಬೇಕಲ್ವಾ ಎಲ್ಲದಕ್ಕೂ, ಇವಾಗೇ ಬಂದಿದ್ದು. ಮುಂಚೆ ಇಲ್ಲೆಲ್ಲೋ ಇಳಿಯೋಂಗಿತ್ತು, ಇವಾಗಿಲ್ಲ. ಇವಾಗ ಚೆನ್ನಾಗಿ ರೋಡೇ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದರೆ ಒಂಥರ ಸಮಾಧಾನ ಆಯಿತು. ಈ ಪ್ಲೇಸ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಯಿತು. ಇವಾಗ ನೋಡಿ ಮರಿಗಳು ಹೊಡ್ಕೊಂಡು ಅಡುಗೆಗಳು ಮಾಡಿಕೊಂಡು ಅಲ್ಲೆಲ್ಲ ಕೆಳಗಡೆ ಜನಗಳೆಲ್ಲ ಇದ್ದಾರೆ. ಸಾಯಂಕಾಲ ಊಟ ಟೈಮ್ಗೆ ಇನ್ನೂ ಫುಲ್ಲು ಜನ ಇರ್ತಾರೆ. ಮಗ ಎಲ್ಲೋಯ್ತು? ಯಶ್ ನೋಡಿದೆ, ಇಲ್ಲೆಲ್ಲೋ ಹತ್ತಂಗಿತ್ತು ಜಾಗ. ಹತ್ತಂಗಿತ್ತು ಇಲ್ಲಿ. ಅಲ್ಲೇ ಎರಡು ಮರಗಳು ದೊಡ್ಡ ಹೋಗಲ್ಲ ಹತ್ತಿಲ್ಲ, ಸಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡ್ತಾ ಇದ್ವಿ. ದೇವಸ್ಥಾನ ಅಲ್ಲಿಗೆ ತೆಳಿಗೆ ಕೊಡೋದು. ಮುಂಚೆ ಹಂಗಿರ್ಲಿಲ್ಲ ದೇವಸ್ಥಾನ, ಅದು ಸಂಧಿ ಥರ ಇತ್ತು. ಇವಾಗ ಚೆನ್ನಾಗಿ ಮಾಡೋರೆ, ಅಲ್ಲಿಗೆ ತೆಳಿಗೆ ಕೊಡ್ತಿದ್ವಿ. ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಗುಡ್ಡಗಾಡು ಕಾಣುತ್ತೆ. ಇವಾಗ ಯಾರೋ ಮಾಡ್ತವ್ರಲ್ಲ ನೋಡಲ್ಲೆಲ್ಲ ಎಷ್ಟೊಂದು ಜನ. ಯಾಕೆ ನನಗೆ ಹೋದ್ರೆ ಇಕ್ಕಲ್ಲ ಅಂತಾರ? ನಾನೀಗ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿ ಬಂದ್ಬಿಟ್ರೆ ಹಾಂ, ನಾನು ಹೋಗ್ತೀನಿ ಈಗ ಮಾತಾಡ್ಸ್ಕೊಂಡು. ನಾನು ಮಾತಾಡಿಸ್ತಾ ಇದ್ರೆ ಕೇಳು. ಇವತ್ತು ಯಾರೋ ಬಂದವ್ರೆ, 1-2 ಟೆಂಪೋ ಜನ ಎಲ್ಲ ಲಾರಿಗಳಲ್ಲೆಲ್ಲ. ಅದೇ ರೋಡಲ್ಲಿ ಬರೋದು. ಹಿಂಗೆ ಬಂದರೆ ಕೆಳಗಾಸ್ ಬಂದರೆ ಆ ರೋಡಲ್ಲಿ ಬರೋದು. ಇಲ್ಲೂ ಬರ್ಬೋದಾಗಿತ್ತು ಅನ್ಸುತ್ತೆ ನಾವು, ಅಲ್ವಾ? ಇಲ್ಲೂ ಬರ್ಬೋದಾಗಿತ್ತು ಅನ್ಸುತ್ತೆ. ಲಿಕ್ಕು ಎಲ್ಲಮ್ಮ? ಅವರಿಬ್ರು ಸೀರಿಯಸ್ ಆಗಿ ಮಾತಾಡ್ತವ್ರು. ಆ ಕಡೆ ಒಂಚೂರು ತಗೊಳ್ಳೋಣ.
ಎಲ್ಲಿಗೆ ಹೇಳು? ಈಗ ಮೊನ್ನೆ ಹೊಸ ಮನೆ ಮಮ್ಮಿ ಇಲ್ಲೂ ಮಾಡೋರು ನೋಡು, ಎತ್ತಿ ನೋಡ ಎಲ್ಲಿ ಕಾಣಿಸ್ತೈತೆ, ಹಿಂಗೆಲ್ಲ ಬಂದೈತೆ ಎಲ್ಲೆಲ್ಲಿಂದನ ಚಾನಲ್ ಅದು. ನಾನು ಎತ್ತಿ ನೋಡೆ ಅವ್ನಿಗೆ ತೋರಿಸ್ರೆ ಅವನಂತಾನೆ ಅವನು ಅದಾ ಲಿಕ್ಕು ಚೆನ್ನಾಯ್ತ ಮಗ್ನೆ. ಏನ್ ಶೇಷ? ದಿಯಾ ಏನೇ ದಿಯಾ ಏನೇ ಬಂಗಾರಿ ಓನೇ ಮಾತಿದೆ ಚನ್ಕಸು ಅಲ್ಲಿ ಬಿಡೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟೈತೆ ಪುತ್ತ 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 ಗಗ್ಗ ಫೋಟೋ ತೆಗಿತೀನಿ ನಿಂತ್ಕೊಡ್ರಿ. ಖುಷಿ ಖುಷಿ ಇಲ್ಲಿ ದಿಯಾ ಫ್ರೆಂಡ್ಸ್. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸರಿ ಮಕ್ಳಿಗೆ ಕೂಡ ಹೊಟ್ಟೆ ಹಶ್ವಾಗಿರುತ್ತೆ ಅಂದ್ಬಿಟ್ಟು ಬೇಗ ಬೇಗ ಹೊರಟು ಬಂದ್ವು. ಬರ್ತಾನೆ ಚಿಕನ್ ಕೂಡ ಕಟ್ ಮಾಡಿಸ್ಕೊಂಡು, ಸಂಡೇ ಆಗಿತ್ತು ಅವತ್ತಿನ ದಿನ. ಸರಿ ಚಿಕನ್ ಕೂಡ ಕಟ್ ಮಾಡಿಸ್ಕೊಂಡು ಬರ್ತಾನೆ ಬಂದಿದ್ವು. ಮನೆಗೆ ಬಂದು ಚಿಕನ್ ಎಲ್ಲ ಮಾಡಿ ಎಲ್ಲರೂ ಊಟ ಮಾಡೋಷ್ಟೊತ್ತಿಗೆ 4:30-5 ಗಂಟೆನೇ ಆಗೋಯ್ತು. ಕಬಾಬು ಮತ್ತು ಚಿಕನ್ ಎಲ್ಲ ಮಾಡಿದ್ವು. ಬೆಳಗ್ಗೆನೇ ಕೇಳಿದ್ದೆ ಲಿಕ್ಕುಗೆ, ಲಿಕ್ಕುಮ್ಮ ಏನು ಮಾಡಲಿ ಮಗನೇ ನಿನಗೆ ಅಂತ. ಅವನು ಅತ್ತೆ ಏನಾದರೂ ಮಾಡುತ್ತೆ ಅಂತ ಹೇಳಿದ. ಸರಿ ಅಂದ್ಬಿಟ್ಟು ಚಿಕನ್ ಮಾಡಿಸ್ಕೊಂಡು ಬಂದೆ. ಚಿಕನ್ ಮಾಡಿಕೊಂಡು ಕೊಟ್ಟೆ, ಚೆನ್ನಾಗಿ ತಿಂದ್ಬಿಟ್ಟು ಇಬ್ಬರು ಆಟ ಆಡ್ಕೊಂಡ್ರು, ಚಿನ್ನಿನೂ ಮತ್ತು ಲಿಕ್ಕುಮನೂ. ಅದಾದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ನಾನು ವಿಡಿಯೋಸ್ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡೇಗೆ ಬ್ಯಾಂಗ್ಳೂರಿಗೆ ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.